ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಪ್ರೀಕ್ಲಾಂಪ್ಸಿಯಾ ಅಂದ್ರೇನು, ಹೈ ಬಿ ಪಿ ಅಂದ್ರೇನು, ಎರಡು ಸೇಮಾ ಎರಡು ಡಿಫ್ರೆಂಟಾ ಏನು ಅನ್ನೋದೇ ಇವತ್ತಿನ ವಿಡಿಯೋ. ಆ್ಯಕ್ಚುಲಿ ಹೇಳಬೇಕಂತಂದ್ರೆ ಹೈ ಬಿ ಪಿ ಈಸ್ ಡಿಫ್ರೆಂಟ್, ಪ್ರೀಕ್ಲಾಂಪ್ಸಿಯಾ ಈಸ್ ಡಿಫ್ರೆಂಟ್, ಬಟ್ ಹೈ ಬಿ ಪಿ ಈಸ್ ಪಾರ್ಟ್ ಆಫ್ ಪ್ರೀಕ್ಲಾಂಪ್ಸಿಯಾ. ಸೊ ಹೇಗೆ ಅಂತ ನೋಡೋಣ ಬನ್ನಿ. ಸೊ ಹೈ ಬಿ ಪಿ ಅಂತಂದ್ರೇನು, ಫಸ್ಟು ಎಲಿವೇಟೆಡ್ ಬ್ಲಡ್ ಪ್ರೆಷರ್ ಅಂದರೆ ಜಾಸ್ತಿ ಇರೋ ಬ್ಲಡ್ ಪ್ರೆಷರ್ಗೆ ಬಿ ಪಿ ಯಾವಾಗ 140 ಆ್ಯಂಡ್ 140ಕ್ಕಿಂತ ಜಾಸ್ತಿ ಎಲ್ಲ ಇರುತ್ತೆ ಅದನ್ನು ಎಲಿವೇಟೆಡ್ ಬಿ ಪಿ ಅಂತ ಕರಿತೀವಿ, ಬ್ಲಡ್ ಪ್ರೆಷರ್ ಅಂತ ಕರಿತೀವಿ. ಇದು ಹೈ ಬಿ ಪಿ ಅಂತಂದರೆ ಇಷ್ಟೇ. ಓಕೆ, 140ಕ್ಕಿಂತ ಜಾಸ್ತಿ ಇತ್ತು ಅಂತಂತಂದರೆ ಅದನ್ನು ಹೈ ಬಿ ಪಿ ಅಂತ ಕನ್ಸಿಡರ್ ಮಾಡ್ತಾರೆ. ಬಟ್ ಇದು ಪ್ರೆಗ್ನೆಂಟ್ ಇದ್ದವ್ರಿಗಿರಬಹುದು, ನಾನ್ ಪ್ರೆಗ್ನೆಂಟಿಗಿದ್ದವ್ರಿಗೂ ಇರಬಹುದು, ಗಂಡು ಮಕ್ಕಳು ಹೆಣ್ಮಕ್ಳು ಯಾರಿಗೆ ಬೇಕಾದರೂ ಇರ್ಬೋದು. ಹೆಣ್ಮಕ್ಳಿಗೆ ಪ್ರೀ ಎಕ್ಸಿಸ್ಟಿಂಗ್ ಅಂದರೆ ಕನ್ಸೀವ್ ಆಗೋಕ್ಕಿಂತ ಮುಂಚೆ ಇದ್ದು ಕನ್ಸೀವ್ ಆದ ಮೇಲೂ ಬರುವಂಥದ್ದಾಗಿರಬಹುದು, ಅಥವಾ ಡೆಲಿವರಿ ಆದಮೇಲೂ ಕೂಡ ಕಂಟಿನ್ಯೂ ಆಗುವಂಥದ್ದಾಗಿರಬಹುದು. ಯಾವ ಇನ್ಸ್ಟೆಂಟಲ್ಲೂ ಕೂಡ ಬಿ ಪಿ ಯಾವಾಗ 140ಕ್ಕಿಂತ ಜಾಸ್ತಿ ಇರುತ್ತೆ ಅಂಥ ಟೈಮಲ್ಲಿ ಹೈ ಬಿ ಪಿ ಅಂತ ಕರೀತಾರೆ. ಓಕೆ, ದೆನ್ ಪ್ರೀಕ್ಲಾಂಪ್ಸಿಯಾ ಅಂದ್ರೇನು? ಪ್ರೀಕ್ಲಾಂಪ್ಸಿಯಾ ಪ್ರೆಗ್ನೆನ್ಸಿ ಸ್ಪೆಸಿಫಿಕ್ ಕಂಡೀಷನ್. ಅಂದರೆ ಪ್ರೀಕ್ಲಾಂಪ್ಸಿಯಾ ಆಗೋದು ಪ್ರೆಗ್ನೆಂಟ್ ಮಹಿಳೆಯರಿಗೆ ಮಾತ್ರ, ಗರ್ಭಿಣಿ ಮಹಿಳೆಯರಿಗೆ ಮಾತ್ರ ಆಗುವಂಥದ್ದು. ಓಕೆ, ಇದರಲ್ಲಿ ಏನು ಅಂತಂದರೆ ಎರಡು ಕಾಂಬಿನೇಷನ್ ಆಫ್ ಹೈ ಬಿ ಪಿ ಆ್ಯಂಡ್ ಆರ್ಗನ್ ಡ್ಯಾಮೇಜ್. ಅಂದರೆ ಹೈ ಬಿ ಪಿ ಅಂತಂತಂದರೆ ಬಿ ಪಿ ಜಾಸ್ತಿ ಇರಬೇಕು, 140 ಆ್ಯಂಡ್ ಆಲ್ ಇರಬೇಕು. ಅದರ ಜೊತೆಗೆ ಆರ್ಗನ್ ಡ್ಯಾಮೇಜ್ ಆಗಿರೋ ಅಂತಹ ಸಿಂಪ್ಟಮ್ಸ್ ಇರಬೇಕು. ಇದು ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಯೂರಿನ್ ಟೆಸ್ಟ್ ಮಾಡಿದವಾಗ ಯೂರಿನಲ್ಲಿ ಪ್ರೋಟೀನ್ ಅಂಶ ಕಂಡು ಬಂತು ಅಂತಂತಂದರೆ ನಿಮ್ಮ ಕಿಡ್ನೀಸು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ. ಸೊ ಅದರ ಅರ್ಥ ಹೈ ಬಿ ಪಿಯಿಂದ ನಿಮ್ಮ ಕಿಡ್ನಿಗೆ ಪ್ರಾಬ್ಲಮ್ ಆಗಿದೆ, ಡ್ಯಾಮೇಜ್ ಆಗಿದೆ. ಅದರ ಜೊತೆಗೆ ಕಿಡ್ನಿ ಡ್ಯಾಮೇಜ್ ಆಗಿರ್ಬೋದು ಅಥವಾ ಲಿವರ್ ಡ್ಯಾಮೇಜ್ ಆಗಿರಬಹುದು. ಈ ಥರ ಬೇರೆ ಆರ್ಗನ್ಸ್ ಯಾವಾಗ ಡ್ಯಾಮೇಜ್ ಆಗಿರೋ ಅಂತಹ ಸಿಂಪ್ಟಮ್ಸ್ ಕಾಣಿಸುತ್ತೆ. ಜೊತೆಗೆ ಹೈ ಬಿ ಪಿ ಯಾವಾಗಿರುತ್ತೆ, ಈ ಸಿಚುವೇಶನ್ನ ಪ್ರೀಕ್ಲಾಂಪ್ಸಿಯಾ ಅಂತ ಕರೀತಾರೆ. ಓಕೆ, ಇದು ಪ್ರೆಗ್ನೆನ್ಸಿ ಸ್ಪೆಸಿಫಿಕ್ ಕಂಡೀಷನ್, ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲೇ ಆಗುವಂಥದ್ದು. ಹೈ ಬಿ ಪಿ ಯಾರಿಗೆ ಬೇಕಾದರೂ ಆಗಬಹುದು. ಹೈ ಬಿ ಪಿಯ ಜೊತೆಗೆ ಯಾವಾಗ ಆರ್ಗನ್ ಡ್ಯಾಮೇಜ್ ಆಗಿರೋ ಅಂತಹ ಸಿಂಪ್ಟಮ್ಸ್ ಕಾಣಿಸುತ್ತೆ ಆವಾಗ ಅದನ್ನು ಪ್ರೀಕ್ಲಾಂಪ್ಸಿಯಾ ಅಂತಂತ ಹೇಳಿ ಕರೀತಾರೆ. ಆ್ಯಕ್ಚುಲಿ ಪ್ರೀಕ್ಲಾಂಪ್ಸಿಯಾ ಸೋ ಸಿವಿಯರ್ ದ್ಯಾನ್ ಹೈ ಬಿ ಪಿ. ಓಕೆ, ನಿಮಗೆ ಹೈ ಬಿ ಪಿಗೆ ಮೆಡಿಸಿನ್ ತೊಗೊಂಡ ತಕ್ಷಣ ಇಮಿಡಿಯೇಟ್ ಬಿ ಪಿ ಕಂಟ್ರೋಲ್ ಆಗಿಬಿಡುತ್ತೆ ಫ್ಯೂ ಡೇಸ್ಗೆ. ಓಕೆ, ಬಟ್ ಪ್ರೀಕ್ಲಾಂಪ್ಸಿಯಾಗೆ ಇಟ್ ಟೇಕ್ಸ್ ಲಾಂಗ್ ಡ್ಯೂರೇಷನ್ ಟು ರಿಕವರ್. ಯೂಶ್ವಲ್ ಆಗಿ ಪ್ರೀಕ್ಲಾಂಪ್ಸಿಯಾ 20 ವೀಕ್ಸ್ ಪ್ರೆಗ್ನೆನ್ಸಿಯ ನಂತರ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ಹೈ ಬಿ ಪಿ, ನಾರ್ಮಲ್ ಹೈ ಬಿ ಪಿ ಆದರೆ ಯಾವಾಗ ಬೇಕಾದರೂ ಆವಾಗ ಕಾಣಿಸ್ಕೋಬಹುದು. ಬಟ್ ಹೈ ಬಿ ಪಿ ಆ್ಯಂಡ್ ಪ್ರೀಕ್ಲಾಂಪ್ಸಿಯಾ ಎರಡೂ ಲೈಫ್ ಥ್ರೆಟ್ನಿಂಗು, ಮಗುಗೂ ತಾಯಿಗೂ ಇಬ್ರಿಗೂ ಪ್ರಾಣಕ್ಕೆ ಸಂಚಕಾರ ತರುವಂಥದ್ದು ಅಷ್ಟೇ. ಪ್ರೀಕ್ಲಾಂಪ್ಸಿಯಾಗೂ ಹೈ ಬಿ ಪಿಗೂ ಇರುವಂತಹ ಡಿಫ್ರೆನ್ಸು. ಹೈ ಬಿ ಪಿ ಪಾರ್ಟ್ ಆಫ್ ಪ್ರೀಕ್ಲಾಂಪ್ಸಿಯಾ, ಬಟ್ ಪ್ರೀಕ್ಲಾಂಪ್ಸಿಯಾ ಇಸ್ ನಾಟ್ ಪಾರ್ಟ್ ಆಫ್ ಹೈ ಬಿ ಪಿ ಅನ್ನೋ ಥರ. ಓಕೆ, ಇದನ್ನು ಬಿಟ್ಟರೆ ಮತ್ತೇನಾದರೂ ಹೈ ಬಿ ಪಿ ಬಗ್ಗೆ ಡೌಟ್ಸ್ ಇತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.